ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ತಮಿಳ್ನಲ್ಲಿ ಆಲ್ರೆಡಿ ಇವತ್ತಿನ ವ್ಲಾಗ್ ನೋಡಿರ್ತೀರಾ. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ರಾಯರ್ ವಾರ, ಸೊ ಮನೆ ಎಲ್ಲ ಪೂಜೆ ಮಾಡಿ ವಾರ ಎಲ್ಲ ಆಯಿತು. ಆ್ಯಂಡ್ ಇವತ್ತೇನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಈವ್ನಿಂಗ್ ಹೋಗೋಣ ಗೋಲ್ಡ್ ಶಾಪಿಗೆ, ಹಂಗೇನೆ ರಾಯರ್ ಮಠಕ್ಕೆ ಹೋಗಿ ಅಂತ ಅಂದ್ಕೊಂಡಿದ್ವಿ. ಬಟ್ ನನ್ನ ಹಸ್ಬೆಂಡ್ಗೆ ಕೆಲಸ ಬಂತು, ಪಾಪ ಅವರು ಆಗಲ್ಲ ಅಂತ ಹೇಳ್ಬೋದಿತ್ತು. ಬಟ್ ಅದನ್ನು ಬಿಟ್ಟು ಓಕೆ ನಿನಗೆ ಹೇಳಿದ್ದೀನಿ ಇವತ್ತು ಹೋಗೋಣ ಅಂತ. ಹಾಗಾಗಿ ಇವತ್ತು ಬೆಳಗ್ಗೆನೇ ಹೋಗಿ ಮಧ್ಯಾಹ್ನ ಆಫೀಸ್ಗೆ ಹೋಗ್ತೀನಿ. ಅದಾದಮೇಲೆ ಈವ್ನಿಂಗ್ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿ ಹೊರಟಿದ್ದೀವಿ. ಇವಾಗ ರಾಯರ್ ಮಠಕ್ಕೆ ಹೋಗಿ ಹಾಗೆ ಗೋಲ್ಡ್ ಶಾಪಿಗೆ ಹೋಗಿ, ಆಲ್ರೆಡಿ ನಾನು ನಿಮಗೆ ಒಂದು ವಿಡಿಯೋ ಹಾಕ್ತೀನಿ ಮುಂಚೆನೇ. ಅದು ಬಂದು 1 ವೀಕ್ ಬಿಫೋರು ನಾವು ಭೀಮಾ ಗೋಲ್ಡಿಗೆ ಹೋಗಿ ನೋಡ್ಕೊಂಡ್ಬಂದಿದ್ವಿ. ಲೈಕ್ ನಾವು ಮಿಡಲ್ ಕ್ಲಾಸ್ ಪೀಪಲ್ಸ್ ಅಷ್ಟೇ ಅಲ್ವಾ, ಗೋಲ್ಡು ಕಾಸ್ಟ್ಲಿ ಏನೇ ಐಟಮ್ಸ್ ಇದ್ರೂ ಒಂದು 3-4 ಕಡೆ ವಿಚಾರಿಸಿ ಅದಾದಮೇಲೆ ತೊಗೊಳ್ಳೋದು. ಸೊ ಹಾಗಾಗಿ ಅವತ್ತೊಂದು 3-4 ಕಡೆ ವಿಚಾರಿಸಿ ಬಂದಿದ್ವಿ. ನೆಕ್ಸ್ಟ್ ವೀಕ್ ತೊಗೊಳ್ಳೋಣ ರಾಯರ್ ವಾರ ಹೋಗ್ಬಿಟ್ಟು ಅಂತ. ಗೈಸ್, ನಾವು ಇವಾಗ ಗೋಲ್ಡ್ ಶಾಪಿಗೆ ಹೋಗ್ತಾ ಇದ್ದೀವಿ. ಹೇಳ್ತೀನಿ ಏನು ಗೊತ್ತಾ, ಗೈಸ್ ಫುಲ್ ಅಂದರೆ ಫುಲ್ಲು ಜನ ಇದ್ದಾರೆ. ಏನೋ ಭೀಮಾದಲ್ಲಿ ಲೆಗೆಸಿ ಏನೋ ಫಸ್ಟ್ ನಡೀತಾ ಇದೆ, ಹಾಗಾಗಿ ಶಾರ್ಟ್ ಚೇಂಜ್ ನೋಡೋಣ ಮೊದಲು. ಜನ ಸಾಗರ. ಫೋಟೋಸ್ ಎಲ್ಲ ಸಕ್ಕತ್ತಾಗಿದೆ. ಇದು ಬಲ್ಲೂನು ಗುಂಡರಿ ಗುಂಡ ಯಾರು ಕೊಟ್ಟಿದ್ದು ಬಲ್ಲೂನು? ಅದಲ್ಲಿ ನೋಡಿದ್ವಿ, ಇಷ್ಟ ಆಯಿತು. ಬಟ್ ತನಿಷ್ಕಲ್ಲಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ತನಿಷ್ಕಿಂದ ಆಚೆ ಬಂದ್ವಿ. ಆ್ಯಂಡ್ ನಾವು ಅದೇನೋ ಫಸ್ಟ್ ನೋಡಿದ್ದೆ ಇಷ್ಟ ಆಗುತ್ತೆ ನನಗೆ. ಭೀಮಾದಲ್ಲೇ ನಮಗೆ ಅಮೌಂಟ್ ವರ್ತ್ ಅನ್ನಿಸ್ತು ಆ್ಯಂಡ್ ಪ್ರೈಸು ಓಕೆ ಅಂತ ಅನ್ನಿಸ್ತು. ಆ್ಯಂಡ್ ನೋಡೋಣ, ಇವಾಗ ಆ್ಯಕ್ಚುಲಿ ತೊಗೊತಾ ಇಲ್ಲ. ನೆಕ್ಸ್ಟು ವಿಶ್ವ ಧರ್ಮಸ್ಥಳ ಪಾದಯಾತ್ರೆ ಎಲ್ಲ ಹೋಗಿ ಬಂದಾದಮೇಲೆ ಅಷ್ಟೇ ಬಂದು ತೊಗೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀವಿ. ಇವಾಗ ಜಸ್ಟ್ ನೋಡೋಣ ಅಂತ ಬಂದಿದ್ದು ಅಷ್ಟೇ ಗೈಸ್. ಇವಾಗ ಮನೆಗೆ ಹೋಗಿ ನನ್ನ ತಮ್ಮಂದಿರೆಲ್ಲ ಎಗ್ ರೈಸ್ ಮಾಡಿರ್ತಾರೆ, ಎಗ್ ರೈಸ್ ತಿನ್ನೋದು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟು ತೊಗೋಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನೋಡಿ, ವ್ಯಾಲೆಂಟೈನ್ಸ್ ಡೇ ಆದಮೇಲೆ ಗಿಫ್ಟ್ ಕೊಡ್ತಾ ಇರೋದೆ, ಯಾವತ್ತೇ ಬುಕ್ ಮಾಡಿದ್ರಂತೆ. ಸೊ ಇವ್ರನ್ನ ಕೇಳೋಣ ಸ್ಟೋರಿ. ಈ ಗಿಫ್ಟ್ ಸ್ಟೋರಿ ಹೇಳ್ತಾರೆ ಇವಾಗ. ಸ್ಟೋರಿ ಏನಿಲ್ಲ, ವ್ಯಾಲೆಂಟೈನ್ಸ್ ಡೇಗೆ ಬಡವನ ಕೈಲಿ ಏನಾಗುತ್ತೆ ಸಣ್ಣದೊಂದು ಗಿಫ್ಟ್ ಆರ್ಡರ್ ಮಾಡಿದ್ದೆ. ಅದು ನಾವು ಊರಿಗೆ ಹೋಗಕ್ಕೆ ಮುಂಚೆ ಬರುತ್ತೆ ಅನ್ಕೊಂಡೆ, ಬರಲಿಲ್ಲ. ಅದು ವ್ಯಾಲೆಂಟೈನ್ಸ್ ಡೇ ದಿವಸನೇ ಬಂತು. ಅವರು ವ್ಯಾಲೆಂಟೈನ್ಸ್ ಡೇ ದಿನ ಧರ್ಮಸ್ಥಳದಲ್ಲಿದ್ರು, ಅದಕ್ಕೆ ಇದನ್ನ ಸೆಕ್ಯೂರಿಟಿಗೆ ವ್ಯಾಲೆಂಟೈನ್ಸ್ ಡೇ ದಿವಸ ಕೊಟ್ಟಿದ್ದೆ ಗಿಫ್ಟ್. ಅವನಿಗೆ ಕೊಟ್ಟಿದ್ರಾ? ಇಸ್ಕೊಂಡ್ಬಂದು ನನ್ನ ವೈಫಿಗೆ ಕೊಟ್ಟೆ. ಏನಿದೆ ಇದ್ರೊಳಗೆ? ತೆಗೆದು ನೋಡು. ರಿಂಗಾ? ಮಂಗ. ನೋಡೋಣ ಇವಾಗ. ನಂಗಿಂತ ನಮ್ಮ ಸಿಹಿಗೆ ಎಕ್ಸೈಟ್ಮೆಂಟ್, ತೆಗಿ ಅಂತ ಮಾಡೋಣ. ವಾವ್, ಟಡಾ. ನನ್ನ ಪ್ರಕಾರ ರಿಂಗ್ ಅನ್ಸುತ್ತೆ. ನಿಮ್ಮಪ್ಪ ಏನಾದ್ರು ಹೊಡಿತಾ ಚಿನ್ನಿ, ಹೆಂಗ್ ಓಪನ್ ಮಾಡೋದು? ಇದು ಕೂಡ ಹಂಗೇನೆ ಕಾಣಿಸ್ತಾ ಇದೆ. ಒಂದು ಟ್ರೆಂಡ್ ಏನಾರ ಕಾಣಿಸ್ತಾ, ಪಾಪ್ ಔಟ್ ಕಂಟಿನ್ಯೂಸ್ ಆಗಿ ಫೈರ್ ಮಾಡಬೇಕಾಗಿರುವಂತ ಪರಿಸ್ಥಿತಿ ಟೈಮ್ ಬರೋದು. ಇಯರಿಂಗ್ ಮಾಡಿದೆ ನಮ್ ಡ್ಯಾಡಿ. ಸಿಲ್ವರ್ ಇಯರಿಂಗ್ ಚೆನ್ನಾಗಿದೆ. ಥ್ಯಾಂಕ್ ಯು ಚಿನಿ. ಥ್ಯಾಂಕ್ ಯು. ವಿಶ್ವನು ಸೀತ ಅಂತಂದ್ರು. ಸಿಹಿ ಹೆಂಗಿದೆ ಅಮ್ಮ ಇಯರಿಂಗು? ಸೂಪರ್. ನಿಂಗೆ ಬೇಕಾ ಇದು? ನಿಂಗೆ ಕೊಟ್ಟಿರೋದಾ ಅಮ್ಮಂಗೆ ಕೊಟ್ಟಿರೋದಾ? 100 rupees non-India register. The love agreement.
ಯಾರು ಕೊಟ್ಟಿದ್ದು? ಅಪ್ಪ ಕೊಟ್ರಾ? ಇಲ್ಲಿದೆ ಲವ್ ಅಗ್ರಿಮೆಂಟ್. ಇಲ್ಲಿ ನೋಡು. ಹಾಗಾಗಿ ಇವತ್ತು ಹೊರಟಿದ್ದೀವಿ. ಲೈಕ್ ಇವಾಗ ತುಂಬ ಭಯ ಗೈಸ್ ಈ ಥರ ಲಾಂಗ್ ಚೈನ್ ಎಲ್ಲ ಹಾಕ್ಕೊಳ್ಳೋದಕ್ಕೆ. ನೀವೇ ನೋಡಿದಿರೋ ಗೋಡೆಲ್ಲ ಎಷ್ಟು ಪ್ರೈಸ್ ಆಗಿಬಿಟ್ಟಿದೆ. ಆ್ಯಂಡ್ ಆಚೆ ಈಚೆ ತುಂಬ ವಿಷಯಗಳು ನಡೀತಾ ಇರುತ್ತೆ. ಆಮೇಲೆ ನಾನು ಪಾರ್ಕಿಗೆ ಎಲ್ಲ ಓಡಾಡೋದ್ರಿಂದ ತುಂಬ ಭಯ ಆಗುತ್ತೆ. ಹಾಗಾಗಿ ವಿಶ್ವ ಇದು ಬೇಡ ತೆಗ್ದಿಡು. ಸೊ ಹಾಗಾಗಿ ಇಲ್ಲ ಶಾರ್ಟ್ ಬರುತ್ತಲ್ಲ ಕರಿಮಣಿ ಚೈನು ಅದನ್ನು ಕೊಡಿಸ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇತ್ತು. ನಂದು ಏನು ಸೋಷಲ್ ಮೀಡ್ಯಾದೆಲ್ಲ ಮಾಡಿದ್ದು ನನ್ನ ಸ್ವಲ್ಪ ಅಮೌಂಟು. ನನ್ನ ಹಸ್ಬೆಂಡ್ ಸ್ವಲ್ಪ ಅಮೌಂಟ್ ಹಾಕಿ ಚೈನ್ ತಗೊಳ್ಳೋಣ ಅಂತ ಇವಾಗ ಹೊರಟಿದ್ದೀವಿ. ಆ್ಯಂಡ್ ನೋಡೋಣ. ಅವತ್ತೊಂದು ನೋಡಿ ಬಂದಿದ್ವಿ, ಇವತ್ತಲ್ಲಿ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಸೊ ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಅದಿದ್ದರೆ ಅದೇ ತೊಗೊಳ್ಳೋದು, ಇಲ್ಲಾಂದರೆ ಬೇರೆ ತೊಗೊಳ್ಳೋದು. ಆ್ಯಂಡ್ ಬನ್ನಿ ಹೋಗುವ. ಎಲ್ಲ ರೆಡಿಯಾಗಿದ್ದೀವಿ, ಇವಾಗ ಹೊರಡಬೇಕು. ಅವ್ರಿಗೆ ಮೀಟಿಂಗ್ ಬಂತು, ಸಡನ್ನಾಗಿ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಹೀಗೆ ರೆಡಿಯಾಗಿದ್ದೀವಿ, ಇವರು ಹೀಗೆ ರೆಡಿಯಾಗಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ವ್ಯಾಲೆಂಟೈನ್ಸ್ ಡೇ ಗಿಫ್ಟಿಗೆ. ಬನ್ನಿ ಹೋಗುವ. ಎಲ್ಲಿಗೆ ಹೋಗ್ತಿದ್ದೀರಾ? ಆಚೆ ಹೋಗ್ಬೇಡ. ಬಿಸಿಲು. ಬಾಯ್. ಇದೆಲ್ಲ 18 ಕ್ಯಾರೆಟ್ ಇರೋದಿಲ್ಲ. ಹಾಯ್ ಸಿಂಗಿ. ಅದು ಮುಟ್ಬಾರ್ದು ಕರೆಂಟ್ ಹೊಡಿಯುತ್ತೆ. ನಾನು ಗೈಸ್ ಇವಾಗ ದೇವಸ್ಥಾನಕ್ಕೆ ಹೋಗೋದು.
ಅಲ್ಲ ಸಿಹಿ ಯಾಕೆ ಗೈಸ್ ಫೈನಲಿ ಬಂದ್ವಿ. ಫುಲ್ಲು ಬಿಸಿಲು, ಪಾರ್ಸಲ್ ಬಂದಿತ್ತು. ಸೊ ಅದನ್ನು ತಗೊಂಡು ಮನೆಗೆ ಹೋಗ್ತಾ ಇದೀವಿ. ಅಲ್ಲ ಸಿಹಿ ಫುಲ್ ನಿದ್ದೆ. ಅಂಡ್ ಫೈನಲಿ ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ಹೀಗೆ ಕಾಣಿಸ್ತಾ ಇದೆ. ಹೇಗಿದೆ, ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸದ್ಯಕ್ಕೆ ನಾವು ಅವತ್ತು ಯಾವ್ದು ನೋಡಿದ್ವಲ್ವ ಅದೇ ಸಿಕ್ತು. ಆ್ಯಂಡ್ ಆಫರ್ ಕೂಡ ಇತ್ತು ಭೀಮಾದಲ್ಲಿ. ಸೊ ಹಾಗಾಗಿ ಆ್ಯಂಡ್ ಇದ್ರದ್ದು ಟೋಟಲ್ ಕಾಸ್ಟ್ ಆ್ಯಂಡ್ ಗ್ರಾಮ್ಸ್ ಎಲ್ಲ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೇನೆ. ಆ್ಯಂಡ್ ಅದೇನೋ ಒಂಥರ ಗೈಸ್. ಆ್ಯಂಡ್ ಹೋಗ್ತಾ ನೋಡಿದ್ವಿ ರಾಯರ್ದು ಮಠದ ಹತ್ರ ಫುಲ್ಲು ಕ್ಯೂ ಇತ್ತು. ನನ್ನ ಹಸ್ಬೆಂಡಿಗೆ ಲೇಟ್ ಆಗುತ್ತೆ ಅಂತ ಹಾಗೆ ಹೋಗಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿದೆ. ಹಾಗಾಗಿ ಸೀದಾ ಗೋಲ್ಡ್ ಅಂಗಡಿಗೆ ಹೋದ್ವಿ. ಅಲ್ಲಿ ಸಿಕ್ತು. ಸದ್ಯಕ್ಕೆಲ್ಲ ಚೆನ್ನಾಗಾಯಿತು. ಒಂಥರ ದೇವಂಥರ ಎಲ್ಲ ನಾವು ಅಂದ್ಕೊಂಡಿದ್ದ ಥರ ಆಯಿತು. ಬೆಳಿಗ್ಗೆ ಬೇಗ ಪೂಜೆ ಆಯಿತು. ಅದಾದಮೇಲೆ ಗೋಲ್ಡ್ ಹೋದ್ವಿ. ಸೊ ನಮ್ಗನ್ಸಿದ ಥರ ಸಿಕ್ತು. ಆ್ಯಂಡ್ ಆದಮೇಲೆ ನನ್ನ ವಿಶ್ವ ರಾಯರ್ ಮಠದ ಹತ್ರ ಡ್ರಾಪ್ ಮಾಡಿದ್ರು. ನಾನು ಸಿಹಿ ಹೋಗಿ ರಾಯರ್ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋದ್ವಿ. ಅಲ್ಲಿ ತುಂಬ ಕ್ಯೂ ಇತ್ತು. ಸೊ ಹಾಗಾಗಿ ಊಟಕ್ಕೆ ಹೋಗಲಿಲ್ಲ. ಅಲ್ಲಿಂದ ಸೀದಾ ಕ್ಯಾಬ್ ಬುಕ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಅದೇನೋ ರಾಯರ್ ದಿನ ಏನಾದರೂ ತೊಗೊಳ್ಳೋದಂತಂದರೆ ಫುಲ್ ಖುಷಿ. ನಮ್ಮ ಲೈಫಲ್ಲಿ ಎಲ್ಲ ಒಳ್ಳೆಯದು ರಾಯರ್ ವಾರ ದಿನವೇ ಆಗಿದೆ ಅನ್ನೋ ಥರ ಫೀಲು ನಮಗೆ. ವಿಶ್ವನ್ ಜಾಬ್ ವಿಷಯದಲ್ಲಾಗಲಿ. ಸೊ ಪ್ರತಿಯೊಂದೂ ಅವ್ರಿಗೆ ಆಫರ್ ಲೆಟರ್ ಬಂದಿದ್ದು ರಾಯರ್ ದಿನವೇ. ಎಷ್ಟೊಂದು ಹೀಗೆ ಮನೆಗೆ ಎಷ್ಟೋ ಥಿಂಗ್ಸ್ ತಂದಿದ್ದು ನಮಗೆ ಗೊತ್ತೇ ಇರಲ್ಲ. ತಂದಾದ್ಮೇಲೆ ನೆನೆಸ್ಕೋತೀವಿ, ಕರೆಕ್ಟ್ ಇವತ್ತು ಗುರುವಾರ ಅಲ್ವಾ ರಾಯರ್ ವಾರ ಅಂತ. ಸೊ ಹಾಗಾಗಿ ಅದು ಒಂಥರ ಬಿಲೀವ್ ನಮಗೆ. ಲೈಕ್ ಅವ್ರವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂಥರ ಬಿಲೀವ್ ಇರುತ್ತೆ. ಸೊ ನಮಗೆ ರಾಯರ್ ಆ ಥರ. ಸೊ ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಮತ್ತೆ ಸಿಗುವ. ಟಾಟಾ ಬಾಯ್.